ಹಬ್ಬ ಅಂತೂ ಬಿಡುಗಡೆ ಸಿಕ್ತು ಈ ಬ್ಯಾಂಡೇಜಿಂದ. ಭಾಳ ಹಿಂಸೆ ಆಗೋಗ್ಬಿಟ್ಟಿತ್ತು. ಕೈ ಕಟ್ಟಿರೋ ಬ್ಯಾಂಡೇಡ್ ತೆಗೆದ ತಕ್ಷಣ ನಿಮ್ಗೆ ಎಷ್ಟು ಬಿಡುಗಡೆ ಅನಿಸ್ತಿದೆ ಅಲ್ವಾ? ಏನು ಮತ್ತೆ ಶುರು ಮಾಡ್ಕೊಂಡ್ಯಾ? ನಿನ್ನ ಮಾತು ಎಲ್ಲಿ ಹೋಗಿ ಮುಟ್ಟುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನನಗೊಂದು ಕುತೂಹಲ ಇದೆ, ಕೇಳಲ್ಲ? ನಿಮ್ಮ ಕೈಗೆ ಬ್ಯಾಂಡೇಡ್ ಬಿದ್ದು ಕೆಲವು ದಿನ ಆಗಿದೆ, ಆದರೂ ಹಿಂಸೆ ಅನಿಸ್ತಿದೆ. ಇಷ್ಟು ವರ್ಷ ನನ್ನನ್ನು ಈ ರೀತಿನೇ ಕಟ್ಟಾಕಿದ್ರಿ, ಹಿಂಸೆ ಕೊಟ್ರಿ. ಯಾವತ್ತಾದರೂ ಒಂದು ದಿನ ಹೆಂಡತಿ ಅನ್ನೋ ಪ್ರೀತಿ ತೋರಿಸ್ಬೇಕು ಅಂತ ನಿಮ್ಗೆ ಅನಿಸ್ಲೇ ಇಲ್ಲ ಅಲ್ವಾ? ಪ್ರೀತಿ ಮಾಡೋದಕ್ಕೂ ಒಂದು ಯೋಗ್ಯತೆ ಇರಬೇಕು. ಇನ್ನು ನೀನು ನೀ ನನಗಿದ್ದರೆ ನಾನು ನಿನಗೆ. ಆದರೂ ಯಾವುದೇ ಯೋಗ್ಯತೆ ಇಲ್ಲದೆ ಇರೋ ನಿಮ್ಮಂಥವ್ರ ಜೊತೆ ಇಷ್ಟು ವರ್ಷ ಎಲ್ಲ ಸಹಿಸ್ಕೊಂಡು ನಾನು ಹೇಗೆ ನಿಂತೆ ಅನ್ನೋದು ನನಗೆ ಆಶ್ಚರ್ಯ ಆಗ್ತಿದೆ. ಸಾಕು, ಮಾತು ಸಾಕು ಮಾಡು. ಸುಮ್ಮನೆ ಇದ್ರೆ ಇಬ್ಬರಿಗೂ ಕ್ಷೇಮ, ಇಲ್ಲ ಅಂದರೆ ಏನ್ರಿ ಮಾಡ್ತೀರಾ? ಮತ್ತೆ ಹಿಂಸೆ ಕೊಡ್ತೀರಾ? ಇಷ್ಟು ದಿನ ನಿಮ್ಮನ್ನ ತುಂಬ ಸ್ಟ್ರಾಂಗ್ ಅಂತ ಅನ್ಕೊಂಡಿದ್ದೆ, ಆದರೆ ನಿಜವಾಗ್ಲೂ ಶಕ್ತಿ ಇರೋ ಮನುಷ್ಯ ಪದೇ ಪದೇ ಅದನ್ನ ಬೇರೆಯವ್ರಿಗೆ ನೆನ್ಪು ಮಾಡಕ್ಕೆ ಹೋಗಲ್ಲ. ಯಾರಿಗೆ ಆತ್ಮವಿಶ್ವಾಸ ಇರಲ್ವೋ ಅಂಥವ್ರು ಮಾತ್ರ ಹೀಗೆ ವರ್ತನೆ ಮಾಡ್ತಾರೆ. ನೀವು ಪ್ರತಿ ಸತಿ ಧ್ವನಿ ಎತ್ತಿದಾಗ ನಾನು ತಲೆ ತಗ್ಗಿಸ್ದೆ, ಅವಮಾನ ಮಾಡಿದಾಗ ನಿಮ್ಮ ಗುಣನೇ ಇಷ್ಟು ಅಂತ ನನಗೆ ನಾನೇ ಸಮಾಧಾನ ಮಾಡಿಕೊಂಡೆ. ನನ್ನ ಬಗ್ಗು ಬಡ್ದಾಗ ತಾಳ್ಮೆ ತಂದ್ಕೊಂಡು ಎದ್ದು ನಿಂತೆ. ನನ್ನ ಕೈಲಿ ಆಗಲ್ಲ ಅಂತ ನಾನು ಹಾಗಿದ್ದಿದ್ದಲ್ಲ, ಈ ಮನೇಲಿ ನೆಮ್ಮದಿ ಇರಲಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಹಾಗಿದ್ದೆ. ಆದರೆ ಇನ್ನು ಮುಂದೆ ನಾನು ಹಾಗಿರಲ್ಲ. ಸಂಜುರಿಯ ಬದುಕು ನಮ್ಮ ಬದುಕಿನ ಥರ ಆಗಬಾರ್ದು ಅಂದರೆ ನಾನು ಬದಲಾಗಲೇಬೇಕು. ಈ ಮನೇಲಿ ಒಂದು ಕ್ಷಣನೂ ನೆಮ್ಮದಿ ಇಲ್ಲ ಹಂಗೆ ಮಾಡ್ತಾ ಇದೀಯ. ಇರಲಿ, ಅಯ್ಯೋ ದೇವ್ರೆ, ಏನು ಮಾಡೋದಪ್ಪ ಈಗ? ಈ ಕರುಣ ಸರ್ ಎಲ್ಲೋದ್ರು? ಸರ್ 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 ಬೇಗ ಬನ್ನಿ ಸರ್, ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ. ಏನಾಯ್ತು? ಇಷ್ಟೊಂದು ಗಾಬರಿ ಹಾಕಿದ್ದೀರಾ? ಓಟಿ ಪ್ರಾಬ್ಲಮ್ ಆಯ್ತಾ? ಇಲ್ಲ ಸರ್, ನಮ್ಮ ಇಡೀ ಹಾಸ್ಪಿಟ್ಲಿಗೆ ಸಮಸ್ಯೆ ಆಗಿದೆ. ನೀವು ಬೇಗ ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟಿಗೆ ಬನ್ನಿ ಸರ್. ಏನ್ರಿ ಹೇಳ್ತಿದ್ದೀರಾ? ಹೌದು ಸರ್, ಯಾರೋ ಬಂದಿದ್ದಾರೆ, ನಮ್ಮ ಇಡೀ ಹಾಸ್ಪಿಟಲ್ನ ಟೇಕ್ ಓವರ್ ಮಾಡ್ತಾ ಇದ್ದಾರೆ ಸರ್. ಇನ್ಮೇಲೆ ಅವರೇ ವಸಿಷ್ಠ ಹಾಸ್ಪಿಟ್ಲಿಗೆ ಓನರ್ ಅಂತ ಹೇಳ್ತಿದ್ದಾರೆ ಸರ್. ಏನ್ರಿ ಹೇಳ್ತಿದ್ದೀರಾ? ಅದೇಗ್ರಿ ಆಗುತ್ತೆ? ಇಂಪಾಸಿಬಲ್. ನೋಡಿ, ನನ್ಗೆ ಗೊತ್ತಿಲ್ಲದೆ ಈ ಥರ ಆಗಕ್ಕೆ ಸಾಧ್ಯನೇ ಇಲ್ಲ. ನೀವು ಮೊದಲು ಬಂದು ಏನು ಅಂತ ನೋಡಿ ಸರ್, ಅವ್ರು ಏನೋ ಹೇಳ್ತಾ ಇದ್ದಾರೆ. ಹಾಸ್ಪಿಟಲ್ನ ಮುಚ್ಚಿಬಿಡ್ತೀವಿ ಅಂತ ಮಾತಾಡ್ತಾ ಇದ್ದಾರೆ ಸರ್. ನನ್ನ ಉಸಿರೋ ತನಕ ಅದು ಮಾತ್ರ ಆಗಲ್ಲ. ರೀ, ಯಾರೇ ನೀವು? ಏನಿದೆಲ್ಲ? ಅಲ್ಲ, ಹಾಸ್ಪಿಟಲ್ ನಿಮ್ದು ಅನ್ನೋದಕ್ಕೆ ಯಾರು ರೈಟ್ಸ್ ಕೊಟ್ಟರು ನಿಮಗೆ? ನಿಮ್ಮ ಆಸ್ಪತ್ರೆ ಮೇಲಿರೋ ಸಂಪೂರ್ಣ ಹಕ್ಕು ಈಗ ನಮ್ಮ ಮೇಡಮ್ ಹೆಸರಿಗೆ ಶಿಫ್ಟ್ ಆಗಿದೆ. ತಗೊಳ್ಳಿ, ಅದಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ ನೀವೇ ಚೆಕ್ ಮಾಡಿ. ಏನಿದು? ನೋಡಿ, ಈ ಥರ ಫೇಕ್ ಡಾಕ್ಯುಮೆಂಟ್ಸ್ ಮಾಡ್ಕೊಂಬಂದ್ರೆ ನಾವು ನಂಬಲ್ಲ. ಇಂಥವ್ರಿಗೆಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಸರಿ ಹೋಗುತ್ತೆ ಸರ್. ಪೊಲೀಸ್ ಅಲ್ಲ, ಯಾರು ಬಂದರೂ ಏನೂ ಮಾಡೋಕ್ಕಾಗಲ್ಲ. ಡಾಕ್ಯುಮೆಂಟ್ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಿದ್ನಲ್ಲ. ನೋಡಿ, ಇನ್ಮೇಲೆ ಈ ಆಸ್ಪತ್ರೆಯ ಸಂಪೂರ್ಣ ಮ್ಯಾನೇಜ್ಮೆಂಟ್ ನಾವು ನೋಡ್ಕೊಳ್ತೀವಿ. ಇದೇಗೆ ಸಾಧ್ಯ? ಭುವನೇಶ್ವರಿ, ಒಂದು ಮಾತು ಕೇಳಲ್ಲ ಲೈಟ್ ಹೌಸ್.
ನೀವು ಯಾಕೆ ಈ ಹಾಸ್ಪಿಟಲ್ಗೆ ಮತ್ತೆ ಜಾಯ್ನ್ ಆಗಬಾರ್ದು? ನಾವು ಜೊತೆ ಸುತ್ತಾಡ್ಬೋದು, ಒಟ್ಟಿಗೆ ಕೆಲಸ ಮಾಡ್ಬೋದು, ಇಬ್ಬರು ಸೇರಿ ಹಾಸ್ಪಿಟ್ಲ ಇನ್ನೂ ದೊಡ್ಡದಾಗಿ ಬೆಳೆಸ್ಬೋದು. ನಿಮ್ಮ ಜೊತೆಗಿರೋದು ನನಗೂ ಇಷ್ಟನೇ ಮುದ್ದು. ಆದರೆ ನನ್ನ ಸದ್ಯಕ್ಕೆ ಈಗ ಕ್ಲಿನಿಕ್ ಕಡೆ ಗಮನ ಕೊಡಬೇಕು. ನನಗೂ ಒಂದಷ್ಟು ಕನಸುಗಳಿದೆ, ಅದನ್ನು ಪೂರೈಸಬೇಕು. ಅದನ್ನು ಇಲ್ಲಿದ್ಕೊಂಡೇ ಮಾಡ್ಬೋದಲ್ಲ, ನಾನು ಜೊತೆಗೆ ನಿಂತ್ಕೋತೀನಿ. ನಾನು ಹಾಸ್ಪಿಟಲ್ ಯಾಕೆ ಬಿಟ್ಟೆ ಅಂತ ನಿಮಗೂ ಗೊತ್ತಿರೋದೆ. ಆತ್ಮಗೌರವಕ್ಕೆ ಪೆಟ್ಟಾದಾಗ ಮತ್ತೆ ಅದೇ ಜಾಗಕ್ಕೆ ಬರೋಕ್ಕೆ 100 ಸಲ ಯೋಚನೆ ಮಾಡಬೇಕಾಗತ್ತೆ. ಸಂಜೆ ಆಗಲಿ ಮಾವ ಆಗಲಿ ಇನ್ನೂ ನಮ್ಮ ಸಪೋರ್ಟಿವ್ ಆಗಿಲ್ಲ. ಈಗಷ್ಟೇ ಮನೇಲಿ ಕೆಲವೊಂದು ಪರಿಸ್ಥಿತಿ ಸರಿ ಹೋಗ್ತಿದೆ. ಅದ್ರ ಮಧ್ಯೆ ಯಾಕೆ ಸುಮ್ಮನೆ ಪ್ರಾಬ್ಲಮ್ ಮಾಡ್ಕೊಳ್ಳೋದಲ್ವಾ? ನೋಡಿ, ಅವ್ರು ಇರೋದೇ ಹಾಗೆ. ನಿಮಗೆ ಗೊತ್ತಿಲ್ದಿರೋದು ಏನಿದೆ ಹೇಳಿ? ಹಾಗಂತ ಬರೀ ಅವ್ರ ಕಾರಣಕ್ಕಷ್ಟೇ ದೂರ ಇದ್ದೀನಿ ಅಂತಲ್ಲ. ನನಗೂ ಒಂದಷ್ಟು ಗುರಿ ಇದೆ ಮುದ್ದು. ಅನಾಥಾಶ್ರಮ, ವೃದ್ಧಾಶ್ರಮಕ್ಕೆ ಹೋಗಿ ಫ್ರೀ ಮೆಡಿಕಲ್ ಕ್ಯಾಂಪ್ ಮಾಡಬೇಕು. ಸುಮ್ಮನೆ ಪ್ರಚಾರಕ್ಕೋ ನಾಮಕೋ ಹೊಸ್ತೆಗೋ ಅಲ್ಲ, ಅದರಿಂದ ನಿಜವಾಗ್ಲೂ ಅವ್ರಿಗೆ ಹೆಲ್ಪ್ ಆಗಬೇಕು. ಸ್ಲಮ್ಮಿಗೆ ಹೋಗಿ ಹೆಲ್ತ್ ಅವೇರ್ನೆಸ್ನ ಕ್ರಿಯೇಟ್ ಮಾಡಬೇಕು. ಅದರಲ್ಲೂ ಅಲ್ಲಿರೋ ಹೆಣ್ಮಕ್ಳಿಗೆ ತುಂಬ ಪ್ರಾಬ್ಲಮ್ಸ್ ಇದೆ. ತುಂಬ ಜನ ಹೆಣ್ಮಕ್ಳಿಗೆ ಆರೋಗ್ಯದ ಸಮಸ್ಯೆ ಬಗ್ಗೆ ಕನಿಷ್ಠ ನಾಲೆಡ್ಜ್ ಕೂಡ ಇಲ್ಲ, ಹೇಳ್ಕೊಳ್ಳೋದಕ್ಕೆ ಧೈರ್ಯನೂ ಇಲ್ಲ. ಅಂಥವ್ರಿಗೆಲ್ಲ ಸ್ಪೆಷಲ್ ಕ್ಯಾಂಪ್ ಮಾಡಬೇಕು. ಜೈಲಲ್ಲಿರೋ ಕೈದಿಗಳಿಗೆ ಮಾನಸಿಕ ಆರೋಗ್ಯನ ಕಾಪಾಡ್ಕೊಳ್ಳೋಕ್ಕೆ ಜಾಗ್ರತೆ ಮೂಡಿಸ್ಬೇಕು. ಹೀಗೆ ಏನೇನೋ ಪಟ್ಟಿ ಮಾಡ್ಕೊಂಡಿದ್ದೀನಿ. ಸಮಾಜದಲ್ಲಿ ಯಾರು ಅಸಹಾಯಕರು ಅವ್ರ ನೋವಿಗೆ ಡಾಕ್ಟರ್ಸ್ ಆಗಿ ನಾವು ಸ್ಪಂದಿಸ್ಬೇಕು. ಅದೇ ನನ್ನ ಗುರಿ. ಪ್ರೌಡ್ ಆಫ್ ಯು ಡಾಕ್ಟ್ರೇ. ಡಾಕ್ಟರ್ ಆದ ತಕ್ಷಣ ದುಡ್ಡು ಮಾಡೋದು ಹೇಗೆ, ಬಿಸ್ನೆಸ್ ಮಾಡೋದು ಹೇಗೆ ಅಂತ ಮನಸ್ಥಿತಿ ಮಧ್ಯೆ ನಿಜವಾಗ್ಲೂ ಸೇವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಲ್ಲ, ದ್ಯಾಟ್ಸ್ ಗ್ರೇಟ್. ಇದಕ್ಕೆಲ್ಲ ನೀವೇ ನಂಗೆ ಸ್ಫೂರ್ತಿ. ನಿಧಿ, ನಿಮ್ಮಂಥ ಡಾಕ್ಟರ್ ನಮ್ಮ ಹಾಸ್ಪಿಟಲ್ಗೆ ನಿಜವಾಗ್ಲೂ ಬೇಕಾಗಿದೆ. ನೋಡಿ, ನೀವು ನನ್ನ ಹೆಂಡತಿ ಅನ್ನೋ ಕಾರಣಕ್ಕೆ ಮತ್ತೆ ಬನ್ನಿ ಅಂತ ಇಲ್ಲ. ನಿಮಗಿರೋ ನಾಲೆಜ್, ಹೆಲ್ಪಿಂಗ್ ನೇಚರ್ ನೋಡಿ ಹೇಳ್ತಾ ಇದ್ದೀನಿ. ನಿಮ್ಮ ಕ್ಲಿನಿಕ್ನ ಇಲ್ಲೇ ಶಿಫ್ಟ್ ಮಾಡಿದ್ರೆ ಹೇಗೆ? ನನಗೂ ಇಲ್ಲಿ ಕೆಲಸ ಮಾಡೋದು ತುಂಬ ಇಷ್ಟ. ಅದ್ರ ಬಗ್ಗೆ ಯಾವ ಸಂದೇಹನೂ ಇಲ್ಲ. ಆದರೆ ಸದ್ಯಕ್ಕೆ ಬೇಡ. ಅದು ಅಲ್ಲದೆ ನನ್ನ ಕ್ಲಿನಿಕ್ ಈಗಷ್ಟೇ ಒಂದು ಹಂತಕ್ಕೆ ಬರ್ತಾ ಇದೆ. ಅದನ್ನು ಸಡನ್ನಾಗಿ ಕ್ಲೋಸ್ ಮಾಡೋದಕ್ಕೆ ನನಗೂ ಇಷ್ಟ ಇಲ್ಲ. ನೋಡೋಣ, ಇಲ್ಲಿಗೆ ಬರಬೇಕು ಅಂತ ಇದ್ರೆ ಅದನ್ನು ಯಾರ ಕೈಲೂ ತಪ್ಸೋಕ್ಕೆ ಸಾಧ್ಯ ಇಲ್ಲ. ಎಲ್ಲದಕ್ಕೂ ಸಮಯ ಅನ್ನೋದು ಬರಬೇಕಲ್ವಾ? ಸರಿ, ನಿಮ್ಮ ಇಷ್ಟ. ನೀವು ಏನೇ ನಿರ್ಧಾರ ಮಾಡಿದ್ರೂ ನಾನು ಅದನ್ನು ಒಪ್ಕೋತೀನಿ, ಗೌರವಿಸ್ತೀನಿ, ಸಪೋರ್ಟ್ ಮಾಡ್ತೀನಿ. ನನ್ನ ಮುದ್ದು ಬಗ್ಗೆ ನನಗೆ ಗೊತ್ತಿಲ್ವಾ?